ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಬಾಚಾರು ನೀನು ಹೇಳ್ಬಾ ಮೇ ಬಂಗಾರಿ, ಪಾಪು ಮೇಲೆ ಬೀಳ್ಬಾರ್ದು, ಹುಷಾರಾಗಿ ಹೇಳು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ. ಹೇಳು, ನಾವೆಲ್ಲಿ ಬಂದಿದ್ದೀವಿ ಹೇಳು ಹೋಗ್ಲಿ. ನಾವು ಕಾರಲ್ಲಿ ಬಂದಿದ್ದೀವಿ, ಗೊತ್ತು ಎಲ್ಲಿಗೆ ಬಂದಿದ್ದೀವಿ? ಊರಿಗಲ್ಲ, ಫೋಟೋ ಶೂಟ್ ಮಾಡ್ಸಕ್ಕೆ. ಯಾರಿಗೆ? ಚಿಕ್ಕ ಪಾಪುಗೆ. ಯಾರ್ದು ಬರ್ತಡೇ? ಫೋಟೋ ಶೂಟು ಇವಳಿಗೇನಂತೆ, ಬರ್ತಡೇನು ಇವಳಿಗೇನಂತೆ. ಚಿಕ್ಕವಳು ಏನಾಗ್ಬೇಕು? ಚಿಕ್ಕ ಪಾಪುಗೆ ಬರ್ಡೇಗೆ ಫೋಟೋ ಶೂಟ್ ಮಾಡ್ಸಕ್ ಬಂದಿದೀವಿ ಅಂತ ಹೇಳು. ಫೋಟೋ ಶೂಟ್ ಮಾಡ್ಸೋದಿಕ್ಕೆ ಬಂದಿದೀವಿ. ಹೆಂಗ್ ಫೋಟೋ ಶೂಟ್ ಮಾಡಿಸ್ತೀವಿ? ಆಯ್ತು, ನಿಂಗೆ ಪಾಪುಗೆ ಇಬ್ಬರಿಗೂ ಮಾಡಿಸ್ತೀವಿ. ಹೆಂಗ್ ಫೋಟೋ ಶೂಟ್ ಮಾಡಿಸ್ತೀವಿ, ಹೆಂಗೆಲ್ಲ ಏನೇನ್ ಥೀಮ್ ಮಾಡಿಸ್ತೀವಿ ಎಲ್ಲಾನು ಈ ವ್ಲಾಗ್ ನಲ್ಲಿ ಶೇರ್ ಮಾಡ್ತೀವಿ. ಕೀಪ್ ವಾಚಿಂಗ್ ಅಲ್ವಾ ಚಾರು? ನೋಡ್ತಾ ಇರಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರಾಣಿ ಓನರ್ ಆಂಟಿಗೆ ಚಾರು ಅಂದ್ರೆ ಇಷ್ಟನಂತೆ, ತುಂಬಾ ಇಷ್ಟನಂತೆ. ಯಾವಾಗ್ಲೂ ನಗ್ತಾನೇ ಇರ್ತಾಳಂತೆ ಅಂತ ಹೇಳ್ತಾ ಇದ್ರು. ಯಾವಾಗ್ಲೂ ನಗ್ತಾನೆ ಇರ್ತಾಳೆ, ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ತಾಳೆ ಅಂತಾರೆ. ಇಲ್ಲ, ಮಾತಾಡ್ತಾಳೆ ಅಜ್ಜಿ ಅವಳು. ಅಲ್ಲ, ಆಸೆ ಬಂದ್ರೆ ಮಾತಾಡ್ತಾಳ ಅವಳು. ನಂಗೆ ಬಲೆ ಇಷ್ಟ ಅಂತ ಇದ್ರಪ್ಪ. ಚಿಕ್ಕ ಪಾಪು 1 ವರ್ಷ, ಅವಾಗಲೇ 1 ವರ್ಷ ಆಗೋಯ್ತಾ? ಸಾಯಂಕಾಲ ಇಲ್ಲ, ನಾಳೆ ಸಾಯಂಕಾಲನೋ ಶನಿವಾರದ ಒಳಗಡೆ ಹೋಗಿ ಅವ್ರಿಬ್ರಿಗೂ ಹೇಳ್ಬಿಟ್ಟು ಓನರ್ ಆಂಟಿಗೆ ಅಂಕಲ್ಗಿಬ್ರು ಬರೋಣ. ಇಲ್ಲ, ನೀವು ಪಾಪು ಏನು ರೆಡಿ ಆಗಿಲ್ಲ, ಮೇಲೆ ರೆಡಿ ಮಾಡಿಸ್ತೀವಿ. ಇಲ್ಲ ಬೇಬಿ, ನಡಿ ಬೇಬಿ, ನಡೀರಿ. ಲಿಫ್ಟ್ ಲಿಫ್ಟ್ ಲಿಫ್ಟ್. ಹೇಯ್ ಪಪ್ಪ, ಹುಚ್ಚಾರು. ಚಾರು, ಎಲ್ಲಿ ಬಂದಿದ್ದೀವಿ? ಫೋಟೋ ಶೂಟ್ ಅಂತೆ. ಫೋಟೋ ಶೂಟ್ ಅಲ್ಲ, ಫೋಟೋ ಶೂಟ್. ಅಮ್ಮ ಇನ್ಕೆ ನಿಂಕಲ್ಲ, ನಿಂಕಲ್ಲ, ನಂಗೆ ಪಾಪು. ಎಸ್, ನಾವು ಆಗಲೇ ಹೇಳ್ದಾಗೆ ನಾವು ಚಿಕ್ಕ ಪಾಪುಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಫೋಟೋ ಸ್ಟುಡಿಯೋಗೆ ಬಂದಿದ್ದೀವಿ. ಆ್ಯಂಡ್ ಕೆಲವೊಂದು ಥೀಮ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಥೀಮ್ಸಲ್ಲಿ ಫೋಟೋ ಶೂಟ್ ಮಾಡಿಸೋಣ ಅಂದ್ಬಿಟ್ಟು ಚಿಕ್ಕ ಪಾಪುನ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇದೇ ಥರನೇ ಫ್ಯಾಮ್ಲಿ ಥೀಮ್ ಕೂಡ ಇತ್ತು. ಸೊ ಅದನ್ನು ಕೂಡ ನಾವು ಫ್ಯಾಮ್ಲಿ ಸಮೇತ ಮಾಡಿಸ್ಕೊಳ್ತಿದ್ದೀವಿ. ಆ್ಯಂಡ್ ನಾವು ಯಾವುದೇ ಥರ ಅಂತ ಫೋಟೋ ಶೂಟ್ಸ್ ಏನೂ ಮಾಡ್ಕೊಂಡಿಲ್ಲ. ಆ್ಯಂಡ್ ನಮ್ಮ ಹತ್ರ ಮದುವೆ ಫೋಟೋ ಕೂಡ ಇಲ್ಲ. ಸೊ ನನಗೊಂದು ಆಸೆ, ಕೆಲವೊಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು. ಹಂಗಾಗಿ ಪಾಪುಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಅದರಲ್ಲೇ ನಾನು ಫ್ಯಾಮಿಲಿ ಫೋಟೋಶೂಟ್ ಕೂಡ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದೇ ಥರ ಥೀಮ್ಸಲ್ಲಿ ಚಾರುಗೂ ಕೂಡ ಅವಳ ಫಸ್ಟ್ ಬರ್ತ್ಡೇಗೆ ಫೋಟೋಶೂಟ್ನ ಮಾಡಿಸಿದ್ದೆ. ಅವಳಿಗೂ ಒಂದು 4-5 ಥೀಮಲ್ಲಿ ಫೋಟೋಶೂಟ್ ಮಾಡಿಸಿದ್ದೆ. ಸೊ ಅವಳಿಗೆ ಚಾರುಗೆ ದೊಡ್ಡ ಮಗುಗೆ ಮಾಡಿಸಿದ್ನಲ್ಲ, ಸೊ ಚಿಕ್ಕ ಪಾಪುಗೂ ಕೂಡ ಮಾಡಿಸೋಣ ಅಂದ್ಬಿಟ್ಟು ಚಿಕ್ಕ ಪಾಪುಗೂ ಕೂಡ ಕೆಲವೊಂದು ಥೀಮ್ಸನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಫ್ಯಾಮಿಲಿದೊಂದು ಮಾಡ್ಕೊಂಡಿದ್ದೆ. ಫ್ಯಾಮಿಲಿ ಎಲ್ಲ ಟ್ವಿನ್ನಿಂಗ್ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸೋಣ ಅಂತ. ಆ್ಯಂಡ್ ನಾನು ಒಂದು ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ, ನನಗೆ ಇದೇ ಥೀಮ್ ಬೇಕು, ಇದೇ ಥರ ಡ್ರೆಸ್ ಇರಬೇಕು, ಒಂದು ಸೆಟಪ್ನ
ಕೆಲವೊಂದು ಕಡೆ ಎಲ್ಲ ನೋಡಿ ನೋಟ್ ಮಾಡಿಕೊಂಡು ನಾನು ಇದೇ ಥರ ಥೀಮನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಮಾಡಿಸಿರೋ ಅಂಥದ್ದು. ಆ್ಯಂಡ್ ಔಟ್ಫಿಟ್ಟು ಕೂಡ ಎಲ್ಲ ನನ್ನದೇ ಸೆಲೆಕ್ಷನ್, ಇದೇ ಥೀಮು ಇದೇ ಕಲರು ಎಲ್ಲ ಇದೇ ಇರಬೇಕು ಅಂದ್ಬಿಟ್ಟು ಸ್ಪೆಸಿಫಿಕ್ಕಾಗಿ ಎಲ್ಲ ಥೀಮ್ಸ್ನೂ ಬಿಟ್ಟು ನಾನು ಈ ಥೀಮನ್ನು ಸೆಲೆಕ್ಟ್ ಮಾಡಿಕೊಂಡು ಔಟ್ಫಿಟ್ಟು ಕೂಡ ನಾನೇ ನನಗಿದೇ ಥರ ಔಟ್ಫಿಟ್ಟಲ್ಲೇ ಬೇಕು ಅಂದ್ಬಿಟ್ಟು ಫೋಟೋಶೂಟ್ ಮಾಡಿಸ್ಕೊಡ್ರೋ ಅಂಥದ್ದು. ಆ್ಯಂಡ್ ಐ ಹೋಪ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲರೂ ಅಷ್ಟೇ ತುಂಬ ಕ್ಲಾಸಿಯಾಗಿ ಆಫ್ ವೈಟ್ ಟೀ ಶರ್ಟ್ಸ್ನ ಟ್ರೈ ಮಾಡಿದ್ವಿ. ನಾನು ನಮ್ಮ ಮನೆಯವರು ಪ್ಲೇನಲ್ಲಿ, ಅವ್ರಿಗೆ ಒಂದು ಸ್ವಲ್ಪ ಲವ್ ಇರೋ ಅಂಥದ್ದು, ಸ್ವಲ್ಪ ಮಕ್ಕಳಲ್ವ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಅದನ್ನು ನಾನು ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದೆ. ಪಾಪುದು ಎರಡೂ ನಮ್ಮದು ಟ್ರೆಂಡ್ಸಲ್ಲಿ ತೊಗೊಂಡಿರೋಂಥದ್ದು, ಅವ್ರ ಟೀ ಶರ್ಟ್ಸೂ ಟ್ರೆಂಡ್ಸಲ್ಲಿ ತೊಗೊಂಡಿರೋಂಥದ್ದು, ನಂದು ಕೂಡ ಟ್ರೆಂಡ್ಸ್ ಟೀ ಶರ್ಟ್ ಟಾಪ್ ಅದು. ಆ್ಯಂಡ್ ಪ್ಯಾಂಟ್ಸ್ ನಾರ್ಮಲಾಗೆ ನಮ್ಮ ಹತ್ರ ಇರೋವಂಥದ್ದನ್ನೇ ಮ್ಯಾಚಪ್ ಮಾಡಿರೋವಂಥದ್ದು. ಚಿಕ್ಕ ಪಾಪುಗೆ ಅವಳಿಗೂ ಕೂಡ ಇತ್ತು, ನನ್ನ ಹತ್ರ ಎಲ್ಲ ಕರೆಕ್ಟ್ ಮ್ಯಾಚಿಂಗ್ ಇತ್ತು. ಸೊ ನನ್ನ ಮೈಂಡಲ್ಲಿ ಇರೋವಂಥದ್ದಕ್ಕೆ ಎಲ್ಲ ಪರ್ಫೆಕ್ಟ್ ಸೂಟ್ ಆಯಿತು. ಫೈನಲಿ ಫೋಟೋಶೂಟ್, ಫ್ಯಾಮಿಲಿ ಫೋಟೋಶೂಟ್ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ಅದೊಂದು ಖುಷಿ. ಆ್ಯಂಡ್ ಕ್ಲಿಪ್ಪಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫೋಟೋಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫೈನಲಿ ಫ್ಯಾಮಿಲಿ ಫೋಟೋಶೂಟ್ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೇನಿತ್ತು, ಚಿಕ್ಕ ಪಾಪು ಫೋಟೋಶೂಟ್ ಇತ್ತು, ಥೀಮ್ಸ್ ಪ್ರಕಾರ ಮಾಡಿಸ್ಬೇಕಾಗಿರೋದು. ಅದೊಂದು ಟಾಸ್ಕೆ ಅಂತ ಆಗೋಯ್ತು. ಏನೇನು ಫಜೀತಿ ಆಯಿತು ನೀವೇ ನೋಡಿಬಿಡಿ, ಏನೇನು ಆಯಿತು ಹೆಂಗಾಯಿತು ಅಂತ. ಫಸ್ಟು ಸನ್ಫ್ಲವರ್ ಥೀಮ್ ಅಂದ್ಬಿಟ್ಟು ಯೆಲ್ಲೋ ಕಲರ್ ಫ್ರಾಕ್ ಹಾಕಿ ರೆಡಿ ಮಾಡ್ತಿದ್ದೆ. ಇನ್ನೇನು ಫೋಟೋಶೂಟ್ ಮಾಡಬೇಕು, ನಮ್ಮ ಮೇಡಮ್ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ನೋಡಿ. ಇದು ನಮ್ಮ ಫಜೀತಿ ಆಗಿದ್ದಂಥದ್ದು. ಸಿಂಗಲ್ ಮಿನಿಟ್ ಕೂಡ ಫೋಟೋಶೂಟ್ ಮಾಡಿಸ್ಕೊಳ್ಲಿಲ್ಲ, ಅವಳು ಅಳೋದು ನಿಲ್ಲಿಸ್ಲಿಲ್ಲ. ಸೊ ಫೈನಲ್ ಆಗಿ ಕೃಷ್ಣ ಸೆಟಪ್ ಎಲ್ಲ ಮಾಡಿಸಿ, ನಾನು ಕೃಷ್ಣಂದು ಕೂಡ ಚಿಕ್ಕ ಪಾಪುಗೇನೆ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಇವಳಿಗೆ ಆಲ್ರೆಡಿ ನಾನು ಮಾಡಿದ್ದೆ ಲಾಸ್ಟ್ ಇಯರು. ಸೊ ಹಂಗಾಗಿ ನಾನು ಅವಳು ಬದಲಾಗಿ ನಾವು ಚಾರುಗೆ ಮಾಡಿಸ್ಬೇಕಾಯ್ತು. ಆ್ಯಂಡ್ ಈ ಮಗು ಅಂತೂ ಚಾರು ಅಂತೂ ತುಂಬ ಚೆನ್ನಾಗೆ, ತುಂಬ ಸೈಲೆಂಟಾಗೆ, ಏನು ಹೇಳಿದ್ರೆ ಅದನ್ನು ಕೇಳಿಕೊಂಡು ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡ್ಲು ಅಂತ ಅಂದರೆ ಯಾರ ದೃಷ್ಟಿ ಆಗಬಾರ್ದು, ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಡ್ಲು. ಏನು ಸ್ಮೈಲ್ ಮಾಡು ಅಂದರೆ ಸ್ಮೈಲ್ ಮಾಡ್ತಿದ್ಲು, ಏನು ಮಾಡು ಅಂದರೆ ಅದನ್ನು ಮಾಡ್ತಾ ಸ್ಮೈಲ್ ಮಾಡ್ತಾ ಸಖತ್ತಾಗಿ ಫೋಟೋಶೂಟ್ ಮಾಡಿಸ್ಕೊಂಡ್ಲು. ನೀವೇ ನೋಡ್ತಾ ಇರಿ ಅವಳು ಎಷ್ಟು ಪ್ರಾಪರಾಗಿ ನಗ್ತಾಳೆ, ಏನು ಹೇಳಿದ್ರೆ ಅದೆಲ್ಲ ಮಾಡ್ತಾಳೆ. ಚಿನ್ನಿ ಈಗ ಇಲ್ಲಿ ಹಿಂಗೆ ಇಟ್ಕೊಂತೀವಿ, ಹಿಂಗೆ ಹಿಂಗೆ ಗೊತ್ತಾ, ಹಿಂಗಿಕ್ಕು ಹಾಕ್ಬಿಡು, ಅಲ್ಲೇ ಇಡು, ಹಿಂಗಿಕ್ಕ ಹಿಂಗಿಕ್ಕ, ಹಾಂ ಕೆಳಗಡೆ ಸ್ವಲ್ಪ ಕೆಳಗಡೆ, ಹಿಂಗೆ ಸೈಡಿಗೆ ಹಿಂಗೆ ಹಿಂಗೆ, ಹಾಂ ಸ್ವಲ್ಪ ಹಿಂಗೆ ಬರುತ್ತಲ್ಲ, ಹಾಂ ಹಿಂಗೆ ಇಟ್ಕೊ, ಆ ಕೈಯಿಂದ ಮುಂದೆ ಇರಿಸಿ, ಇದನ್ನ ಸ್ವಲ್ಪ ಕೆಳಗಡೆ ಇಟ್ಕೊ, ಮೇಲೆ ನೋಡು, ಸ್ಮೈಲ್ ಮಾಡು, ಅದನ್ನ ಬಾಯಿಗೆ ಇಟ್ಕೊಂಡು ಸ್ಮೈಲ್ ಮಾಡಿ. ಸ್ಮೈಲ್. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತೀಯ ಫೋಟೋಗೆ, ಸ್ಮೈಲ್ ಮಾಡಿ, ಇಟ್ಕೊಂಡು ಪೋಸ್ ಮಾಡಿ, ಹಿಂಗಿಕ್ಕೋ ಹಿಂಗಿಕ್ಕೋ ಹಿಂಗಿಕ್ಕೋ, ಮೂತಿ ಹತ್ರ ಹಿಂಗಿಟ್ಕೋ ಇದನ್ನ. ಸ್ಮೈಲ್ ಫಿಟ್ಟಾಗಿ ಕುತ್ಕೋ, ಕ್ಲೀನಾಗೆ ಸ್ಮೈಲ್ ಮಾಡು. ಚಿನ್ನಿ ಸ್ಮೈಲ್, ಹಿಂಗಿಕ್ಕ ಸ್ಮೈಲ್ ಮಾಡು, ಸ್ಮೈಲ್ ಮಾಡು ಬಂಗಾರಿ. ಗುಡ್ ಗರ್ಲ್. ಕೆಳಗಡೆ ಬಿಡು, ಹಿಂಗಿಟ್ಕೋ, ಸ್ಮೈಲ್ ಮಾಡಿ. ಇವಾಗ ಅಂಕಲ್ ಕಡೆ ನೋಡು, ಅಂಕಲ್ ಕಡೆ ನೋಡಿ, ಸ್ಮೈಲ್ ಮಾಡು, ಸ್ಮೈಲ್. ಗುಡ್ ಚಿನ್ನ, ಗುಡ್, ವೆರಿ ಗುಡ್, ವೆರಿ ಗುಡ್ ಬಂಗಾರಿ. ಹಾಯ್, ಸೂಪರ್. ಸ್ಮೈಲ್. ಸುಮ್ಮನೆ ಇರು, ಕೆಳಗಡೆ ಬಿಡು, ಕಡ್ಡಿ ಕೆಳಗಡೆ ಬಿಡು, ಕೆಳಗಡೆ ಬಿಡು. ಅದು ಸ್ವಲ್ಪ middle ಮಿಡಲ್ so little bit middle ತಗಸ್ಕೊ. ಇದನ್ನ ಅಕ್ಕ 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 ನೋಡು ಎಷ್ಟು ಚೆನ್ನಾಗಿ ರೆಡಿ ಅಕ್ಕ. ನೀ ಇದೆ ಏ ಹಂಗೆ 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 ಮಾಡು, ಹಂಗೆ ಮಾಡು, ಹಂಗೆ ಮಾಡು. ವಾವ್, ವೆರಿ ಕ್ಯೂಟ್. ಲೋ ನೋಡು, ನಿಮ್ಮ ಅಕ್ಕ ನೋಡು, ನೀನು ಇದೆಯಲ್ಲ ನೀನು ಅವಳ ಅಂಬೆಗಾಲ್ ಇಡ್ತಾಳ. lips ಸ್ಮೈಲ್. Yes, yes. ಹಂಗೆ ಹಂಗೆ Above. ಸ್ಮೈಲ್ ಮಾಡು, ಸ್ಮೈಲ್ ಹಂಗೆ ಹಂಗೆ. ವಾವ್, ವೆರಿ ಕ್ಯೂಟ್. another ಹಾ one ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ. ಆ ಕಡೆ ನೋಡಿ, ನಿಂತ್ಕೊಂಡು ಮಾಡಿ. ಸ್ಮೈಲ್ ಮಾಡಿ, ಸ್ಮೈಲ್.
ಇದು ಬಿಟ್ಟು ಒಂದು ಮಂಡಿ ಅದೇ ಬಾ ಬಾ ಚಾರು ಗೆಟ್ ಅಪ್ ಚಾರು ಗೆಟ್ ಅಪ್ ಬಾಬಾ ಎದುರು 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 ಇನ್ನು ಈ ಥರ ಇಟ್ಕೊಳ್ಳಿ. ಇದು ತೆಗೆದ್ಬಿಡಿ ಅದು. ತೆಗೆದ್ಬಿಡು ಬಾ ಹೇಳಿ ಸ್ವಲ್ಪ ಮುಂದೆ ಬಾ. ಚಿನ್ನಿ ಈಗ ನೀನು ಹೆಂಗೆ ಇಟ್ಕೊಬೇಕು ಗೊತ್ತಾ ಈಗ ನೀನು ಇವಾಗ ಇಕ್ಕೋ ಇದನ್ನ ನೀನು ಇಕ್ಕೋ ಇಕ್ಕೋ ಹಂಗೆ ಇಕ್ಕೋ ಹಂಗೆ ಇಕ್ಕೋ ಕಾಲ್ ಹಾಗೆ ಕಾಲ್ ಹಂಗೆ ಇಟ್ಕೊ ಬೇಕಾಯ್ತಾ? ಕಾಲ್ ಹಂಗೆ ಇಟ್ಕೋ Cross ಚಿನ್ನಿ ಇಟ್ಕೊ. ನಾವ್ ಈ ಕಡೆಯಿಂದ ಕ್ರಾಸ್ ನೋಡ್ತೀವಿ ಅಲ್ಲಿ ಈ ಕಡೆ ತಿರ್ಗೋ ಈ ಕಡೆ ತಿರ್ಗು ಇವಾಗ ಕಾಲ್ ಹಿಂಗೆ ಇಕ್ಕು ಇಲ್ಲಿ ಬಾ ಇಲ್ಲಿ ಚೂರು ಇಲ್ಲಿ ಬಾ ಕಾಲು ಕಾಲ್ ಇಳಿಸು. ಕಾಲು ಒಂಚೂರು ಹಂಗೆ ವೆರಿ ಗುಡ್. ಹಂಗೆ ನಿಂತ್ಕೊಬೇಕು ಒಂದು ನಿಮಿಷ ಫೋಟೋ ತೆಗಿತಾರೆ. ಸ್ಟಿಫ್ ಆಗಿ ನಿಂತ್ಕೋ ಕೋಲು ಕೋಲ್ ಹಿಂಗೆ ಕೋಲ್ ಹಿಂಗೆ ಹಿಂಗೆ ಮೂತಿ ಹತ್ರ ಎರಡು ಕೈ ಹಿಡ್ಕೋ ಎರಡು ಕೈ ಹಿಡ್ಕೋ ಆ ಕೈ ಇಕ್ಕೋ ಆ ಕೈ ಇಲ್ಲಿ ಇಟ್ಕೋ ಎರಡು ಕೈ ಹಿಡ್ಕೊ ಬಂದಿರಿ ಚಾಕ್ಲೇಟ್ super. ಬೇಡ ನೋಡಿ ಇಲ್ಲಿ ನೋಡು ಹಾಗಲ್ಲ ಸ್ವಲ್ಪ ವಾ, ಮುಂದೆ. ಲಾಲಿಪಾಪ್ ತಂದಿದ್ದೀರ ಮತ್ತೆಗೆ. ಅಲ್ಲಿ first ಕೊಟ್ರೆ notice ತಗೊಂಡ್ಬಿಡು, ತಗೋ. ಫೋಟೋ ತೆಗೆದ್ರೆ ಕೊಡೋದು ಕೊಡ್ತಾರೆ ಕೊಡ್ಬೇಕ್ರಿ ಹಾ. ಕೊಡ್ತಾರೆ ತಗೋ ನಾನು ಹೋಗ್ತೀನಿ ನಿಂತ್ಕೊಂಬೇಕು ಕ್ಲೀನಾಗೆ ಕಾಲು ಕ್ಲೀನಾಗಿ ನಿಂತ್ಕೋ ಕಾಲು ಕ್ಲೀನಾಗಿ ಇಟ್ಕೊ ಬಿಡು ಹಿಂಗೆ ಇರ್ಬೋದು ಎರಡು ಕೈ ಹಿಡ್ಕೊಮ್ಮ ಹಂಗೆ ಹಂಗೆ ಇರ್ಬಿಡ್ಬೇಕು ವಾ. ಸೈಡ್ ಹೋಗ್ತೀನಿ ನೀನು ಸ್ವಲ್ಪ ಕೈ ಮಿಡಲ್ ಇಡಿಸಿ. ಇದನ್ನ ಹಂಗೆ ಹೋಗಿ ಹಿಂಗೆ ನಿಂತ್ಕೋ ಹಾಗೆ ನಾರ್ಮಲ್ ಆಗಿ ನಿಲ್ಲಿಸ್ತಾರೆ. ಕೈ ಇಲ್ಲೇ ಇರ್ಲಿ ಓಕೆನಾ ಹಿಂಗೆ ಅಂಕಲ್ ನೋಡಿ ಈಗ ಅಂಕಲ್ ನೋಡು ಬಾಯಿಗೆ ಇಟ್ಕೊ ಬಾಯಿ ಹತ್ರ ಬಾಯಿ ಇಟ್ಕೊಳ್ಳೋದು, ಸ್ವಲ್ಪ ಬಾಯಿಗೆ ಇಟ್ಕೊ. ಮೂಗ್ ಹತ್ರ ಇಟ್ಬಿಟ್ಟು ಹಿಂಗೆ. ಅಷ್ಟೇ ಅಷ್ಟೇ ಸ್ಮೈಲ್ ಸ್ಮೈಲ್ ಕೊಡು ಅಕ್ಕ ತಾನೇ ರೆಡಿ ಮಾಡಿಸ್ಕೊತಾರೆ ನೀನು ಆಗಲ್ಲ ನೀವೇ ನೋಡ್ತಿದ್ದೀರಲ್ಲ ಬಿಹೈಂಡ್ ದ ಶೂಟ್ಸ್ ಎಷ್ಟೆಲ್ಲ ಪಜಿತಿ ಇರುತ್ತೆ ಮಕ್ಕಳಿಗೆ ಫೋಟೋಶೂಟ್ ಮಾಡಿಸೋದಂದರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಆ್ಯಂಡ್ ಮಕ್ಕಳಿಗೆ ಮಾಡಿಸೋದ್ರಲ್ಲಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ರಿಸ್ಕೇನೆ ಇರುತ್ತೆ ಬಟ್ ಎನಿವೈಸ್ ಇವಳ್ದೇನು ಕಷ್ಟ ಆಗಿಲ್ಲ ಬಿಕಾಸ್ ಇವಳು ಅರ್ಥ ಮಾಡ್ಕೊತಿದ್ಲು ಹೇಳ್ತಿದ್ರೆ ಬಟ್ ವೆರಿ ನಗ್ಬೇಕು ನಗಿಬೇಕು ಕೈ ಬಿಡು ಕೆಳಗಡೆ ಬಿಡಿ ಒಂಚೂರು ಕೆಳಗಡೆ ಬಿಡು ಈ ಕಡೆ ಕೈ ಕೆಳಗಡೆ. ಹಂಗಲ್ಲ ನಿಮಿಷದ ಅಷ್ಟೇ 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 ಹಂಗೆ ಇರ್ಬೇಕು ಓಕೆನಾ ಹಿಂಗೆ ಇಟ್ಕೊಂಡ್ರೆ ಟೂರು ನಿಂಗೆ ಎರಡು ನಿಂಗೆ ಲಾಲಿಪಾಪ್ ಪಾಪ ಕೊಡಲ್ಲ ಪಾಪುಗಿಲ್ಲ ಚಾರುಗೆ ಇಲ್ಲ ಸ್ಮೈಲ್ ಮಾಡಿ ಸ್ಮೈಲ್ ಇಲ್ಲ ನೋಡು ಅಂಕಲ್ ನೋಡು ವೆರಿ ಗುಡ್ ಕಳ್ಳ ತೋರಿಸಿ ಹೋಗುತ್ತೆ ಅಲ್ಲೇ ನಿಂತ್ಕೋ ಅದು ಒಂದೊಂದು ಕ್ಲಿಪ್ಸ್ ಅಣ್ಣ ಬಿಡ್ರಿ ಎತ್ಕೋ ಚೆನ್ನಿ ಹೋಗ್ರಿ ಆ ಕಡೆ ಅಲ್ಲ ಎತ್ಕೊಂಬೇಡಿ ಪೂರ್ತಿ ಅಷ್ಟೇ ಆ ಪೋಸ್ಟ್ ಕೊಡಮ್ಮ ನೀನು ಅವಳಿಗೆ ಇಲ್ಲಿ ನೋಡು ಅಲ್ಲಿ ಪಾಪ ಅಂಕಲ್ ನೋಡು ನೀವು ಹೋಗ್ರಿ ಈ ಕೈ ಹಿಂಗೆ ಹಿಡ್ಕೋ ಹಾ ಈ ಕೈ ಹಿಂಗೆ ಹಿಡ್ಕೋ ಅಲ್ಲಿ ಅಂಕಲ್ ನೋಡು ಅಂಕಲ್ ನೋಡು ವಾ ವೆರಿ ಕ್ಯೂಟ್ ಸ್ಮೈಲ್ ಹಿಡ್ಕೋ ಸೂಪರ್ ಹಿಂಗೆ ಒಂಚೂರು ಹಿಂಗೆ ಹಿಡ್ಕೋ ಇದನ್ನ ಎತ್ಕೋ ಇದು ಹಿಡ್ಕೋ ಇದು ಹಿಂಗೆ ಒಂಚೂರು ಹಿಡ್ಕೋ ಬಾಯಲ್ಲಿ ಹಿಂಗ್ ತಿನ್ನೋ ತರ ಮಾಡಿ ಬಾಯಲ್ಲಿ ಹಿಡ್ಕೋ ಅಷ್ಟೇ ಬಾಯಲ್ಲಿ ಇಟ್ಕೊಂಬಾರ್ದು ಸುಮ್ಮನೆ ಹಿಡ್ಕೊ, ಬಾಯಿ ಹಿಡ್ಕೋ ಹಾ ಅಕ್ಕ ಅಂಕಲ್ ನೋಡು ಹಂಗೆ ಮಾಡು ಎನಿವೇಸ್ ಚಾರುದು ತುಂಬಾ ಚೆನ್ನಾಗಾಯಿತು ಕೃಷ್ಣನ್ ಗೆಟಪ್ಪಲ್ಲಿ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡ್ಲು ಆ್ಯಂಡ್ ಇನ್ನು ಚಿಕ್ಕ ಪಾಪುದು ಇನ್ನು 2 ಥೀಮ್ ಏನೋ ಇತ್ತು 3 ಥೀಮ್ ಇತ್ತು ಬಟ್ ಅವಳು ಒಂದು ಥೀಮ್ ಕೂಡ ಸರಿಯಾಗಿ ಮಾಡಿಸ್ಕೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ ನೆಕ್ಸ್ಟ್ ಥೀಮ್ಗೆ ಕೇಕ್ ತರಿಸಿದ್ರು ಕೇಕ್ ಹೆಂಗಿದೆ ಸ್ಕೈ ಬ್ಲೂನಾ ಸ್ಕೈ ಬ್ಲೂ ವೈಟ್ ಯಾವ ಕಲರ್ ಹಾಕೋದು ಅವಳಿಗೆ ಇವಾಗ ಫ್ರಾಕು ಇಲ್ಲೇ ಕಾಣ್ತಾ ಆ್ಯಂಡ್ ಕೇಕ್ ಸ್ಮ್ಯಾಶ್ ಕೂಡ ಕೇಕ್ ಕೂಡ ತರಿಸಿದ್ರು ಅವರೇನೆ ಆ್ಯಂಡ್ ಚಾರುಗೂ ಕೇಕ್ ಸ್ಮ್ಯಾಶ್ ಮಾಡಿಸಿದೆ ಇವಳಿಗೂ ಮಾಡಿಸ್ಬೇಕು ಅಂತ ಆಸೆ ಇತ್ತು ಚಾರುದು ಕೇಕ್ ಸ್ಮ್ಯಾಶ್ ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು ಫೋಟೋಶೂಟು ಸೊ ಚಿಕ್ಕ ಪಾಪುಗೂ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು ಸೊ ಮಾಡಿಸೋಣ ಇಬ್ಬರದು ಒಂದು ಮೆಮೊರೀಸ್ ಇರುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಅವರೇನೆ ಕೇಕ್ ಕೂಡ ತರಿಸಿದ್ರು ಬಟ್ ನೋಡ್ತಾ ಇರಿ ಏನೇನು ಅಲ್ಲ ಆಗ್ತಿದೆ ಅಂತ ಒಳಗಡೆ ಇದೆ ಯಾರಿಗೆ ಬಟ್ಟೆ ಹಾಕೊಂಡ್ಬರೋದ ನೀನು ಅಜ್ಜಿ ಹತ್ರ ಹೋಗಿ ಅಜ್ಜಿ ನಾನು ಹಾಕ್ತೀನಿ
ಇವಾಗ ಆಚೆನೇ ಹೋಗಿ ಬಟ್ಟೆ ಹಾಕ್ಕೊಂಡ್ಬರ್ತೀನಿ. ಇರ ಹಿಂಗೆ ತೆಗಿಬೋದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಯಾರ್ದು ಬರ್ಡೇ? ಮಮ್ಮಿದಾ? ಎತ್ಕೊಳ್ಳಿ ಸಾಕು. ಹುಟ್ಟಬಾರ್ದಮ್ಮ ರಾಣಿ. ಹೊಟ್ಟೆ ಬಿಚ್ಚು. ಏನಾದ್ರು ಪಟ್ಟು ಮಾತ್ರ ಬೇಕೇ ಬೇಕು. ಯಾರಿಗೆ ಚಾರು ಹೋಗ್ತಾಗೆ ಇರೋ ಬಾ 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 ಇಲ್ಲ 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 ಯಾರು ಪಾಪನ ಮಾತಾಡ್ಸೋಗು, ಪಾಪನ ಮಾತಾಡ್ಸೋಗು, ಮಾತಾಡ್ಸ್ಬೇಕು ಪಾಪನ. ಫಸ್ಟ್ ಪಾಪನ ಮಾತಾಡ್ಸ್ತೀನಿ. ಅಕ್ಕ ಅದು ಬ್ಯಾಂಕ್ ಕೊಡ್ತೀರಾ? ಅದು ಅವಾಗ ಪಾಪನ ಮಾತಾಡ್ಸಿ ಫಸ್ಟು. ರನ್ ರನ್. ಏ ಕಳ ಏ ಕಳ ಅಟ್ಲೀಸ್ಟ್ ಈ ಥರ ನಾನು ಹೋಗಿ ಬಿಡಿ, ಅಲ್ಲೇ ಕೇಕ್ ಸ್ಮ್ಯಾಶೇ ಮಾಡಿಸ್ತೀವಲ್ಲ. ಬಾ, ನಾನು ಫಿಕ್ಸ್ ತೆಗ್ಸಾಗಿದ್ರೆ ಅಂತ ಕಡೆ ಎಲ್ಲ ಕೂಡಿಸ್ಬಿಟ್ಟು ನಾನು ಫಿಕ್ಸ್ ತೆಗಿಸ್ಬೇಕಲ್ಲ. ಅಲ್ಲ ಅಲ್ಲಿ ಕೂತ್ಕೊಂಡು ನೀನು ಆಟ ಆಡಿಸ್ತಾ ಪಿಕ್ ತಗ್ಸು. ನೀನು ಅಲ್ಲಿ ಬಿಡಿ ಪರವಾಗಿಲ್ಲ. ಆಟ ಆಡಿಸ್ತಾ ಪಿಕ್ ತಗ್ಸು. ಸ್ವಲ್ಪ ಆಗ್ಬೋದು ಫ್ಲವರ್ಸ್ ಅಲ್ವಾ? ಕೂರಿಸ್ಕೊಂಡು ಆಡಿಸ್ತಾ ಅವಳೆಲ್ಲ ಸ್ಟಾರ್ಟ್ ಮಾಡ್ರಿ. ಯಾಕೆ ಬೇಕ್ರಿ? ಕುತ್ಕೊಳ್ಳೋಣ. ಥೀಮ್ಗಷ್ಟೇ ಬಂಗಾರಿ, ಸುಮ್ಮನೆ ರೆಡಿ ಮಾಡಿಟ್ಟಿರೋದು, ನಿಂಗೇನು ಪ್ರಯೋಜನನೇ ಇಲ್ಲ. ಚಿಕ್ಕ ಪಾಪುಗೆ ಅಂತ 4 ಥೀಮ್ ರೆಡಿ ಮಾಡಿಸಿ ಇಟ್ಟಿದ್ದು. 4 ಥೀಮಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅವಳು ಪ್ರಾಪರಾಗಿ ಒಂದು ಫೋಟೋಶೂಟ್ ಕೂಡ ಮಾಡಿಸ್ಕೊಳ್ಲಿಲ್ಲ. ಆ್ಯಂಡ್ ಪ್ರತಿಯೊಂದು ಟೀಮ್ಗೂ ಒಂದು 4 ಥೀಮ್ ಅಂದರೆ 4 ಡ್ರೆಸ್ನ ಸೆಲೆಕ್ಟ್ ಮಾಡಿ ತಂದಿದ್ದೆ. ಒಂದೊಂದು ಥೀಮ್ಗೆ ಒಂದೊಂದು ಡ್ರೆಸ್ ಅಂತ. ಅವಳು ಮುಟ್ಟಿದ್ರೆ ಅಳ್ತಿದ್ಲು. ಯಾವುದೇ ಥರ ಫೋಟೋಶೂಟ್ ಒಂದು ಕೂಡ ಮಾಡಿಸ್ಕೊಂಡಿಲ್ಲ. ಅಳ್ತಾ ಇರೋ ಹಂಗೆ ಕೂರಿಸಿ ತೆಗ್ದಿರೋ ಅಂಥದ್ದು. ಒಂದು ಸಿಂಗಲ್ ನಾವು 2 hours ಅಂತ ಫೋಟೋಶೂಟ್ ಕೊಟ್ಟಿದ್ದು. ಅವಳು ಅಟ್ಲೀಸ್ಟ್ 10 minutes ಕೂಡ ಮಾಡಿಸ್ಕೊಳ್ಳಿಲ್ಲ. ಆ್ಯಂಡ್ ಫೋಟೋಗ್ರಾಫರ್ ಅವರು ಅಷ್ಟೇ ನಮಗೆ 2 hours ಅಂತ ಹೇಳಿ 4 hours ಕೊಟ್ಟರು. ಬಟ್ ಯಾವುದೇ ಥರ ಫೋಟೋಶೂಟ್ ನಡೀಲೇ ಇಲ್ಲ ಚಿಕ್ಕ ಪಾಪುದು. ಅದು ಡ್ರೆಸ್ಗೆ ಈ ಥೀಮ್ಗೆ ಎಷ್ಟು ಚೆನ್ನಾಗಿರುತ್ತೆ. ಯಾವ ಡ್ರೆಸ್? ಆ ಪಿಂಕ್ ಕಲರ್ ಅದ್ರ ಬಗ್ಗೆ ಚೆನ್ನಾಗಿ ಮ್ಯಾಚ್ ಡಾರ್ಕ್ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು. ಅವಳಿಗೆ ಯಾಕೆ ತೆಗಿಸ್ಬಿಡ್ಬೇಕಾಯ್ತು ಏನ ಬಟ್ಟೆ ತೆಗಿಸ್ಕೊತಾರೆ. ಚೆನ್ನಾಗಿ ಫ್ರಾಕ್ ಆಗುತ್ತೆ. ಎತ್ಕೊಂಡ್ಬರ ನೋಡೋಣ. ಅದು ಪಿಂಕ್ ಕಲರ್ ಕೊಡಜಿ. ಎತ್ಕೊಂಬಲ್ಲಿ ಕೊಡಿ, ಎತ್ಕೊಂಬಲ್ಲಿ ಕೊಡ್ತಾ ನೋಡೋಣ. ನೋಡೋಣ ಬಾ. ಎಲ್ಲ ನಿಂದ ಬಾ. ಚೆನ್ನಾಗಿ ಹಾಕಿ ಹಾಕೊಳ್ಳ. ಬಂದು ನೋಡು, ಕೇಕ್ ಸ್ಮ್ಯಾಶ್ ಮಾಡ್ಕೊಂಡು ಮಾಡಿಸ್ಕೊಡಿ. ಬಾ, ಪ್ಯಾಂಟ್ ಹಂಗಿರ್ಬಿಡಿ, ಯಾಕೆ ಇಚ್ಚಿದ್ದೀರಾ? ಅಟ್ಲೀಸ್ಟ್ ಒಂದು ಥೀಮ್ ಕೂಡ ಪ್ರಾಪರಾಗಿ ಮಾಡಿಸ್ಕೊಂಡಿಲ್ಲ. ಲಾಸ್ಟಲ್ಲಿ ಕೇಕ್ ಸ್ಮ್ಯಾಶ್ ಆದರೂ ಮಾಡ್ತಾಳೆ ಅಂತ ಹೋಪಾಗಿ ಕೂತ್ಕೊಳ್ತಿದ್ದೆ.
ಕೇಕ್ ಕಟ್ ಮಾಡೋಣ ನಾವಿಬ್ರು. ಒಂದು ನಿಮಿಷ ಇರು. ಜಾಗ ಹೋಗಿ. ಹಾಂ ಸರಿ ಕೊಡೋದು. ಕೇಕ್ ನೀವು ಬನ್ನಿ, ನೀವು ಈ ಕಡೆ ಬನ್ನಿ. ಎದ್ದೋಳ್ಬಿಡ್ತೀನಿ. ಅನ್ನ ಸ್ಟಾರ್ಟ್ ಮಾಡಿದ್ಲು ಅವಳು. ವೇಟ್ ಕೊಡಬೇಡಿ. ಯಪ್ಪ ಕೇಕ್ 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 ಇಲ್ವಾ? ಇಲ್ವಾ? ಈ ಕೈಲಿ ಇರು, ಒಂದು ನಿಮಿಷ, ಒಂದು ನಿಮಿಷ ಇರು. ಬನ್ನಿ ಈ ಕಡೆ. ಇಲ್ವಾ? ಹಾಯ್ ಬೇಬಿ. ಫೋಟೋಸ್ ನೋಡ್ಬೇಕಮ್ಮ. ಅದು ಕೇಕ್ ಆ್ಯಂಡ್ ದಿಸ್ ಈಸ್ ಹ್ಯಾಪನ್ಸ್. ನೋಡ್ತಿದ್ದೀರಲ್ಲ ಹಿಂಗಾಯಿತು. ಸೀರಿಯಸ್ಲಿ ಅವಳು 1 ಸೆಕೆಂಡ್ ಕೂಡ ಫೋಟೋಶೂಟ್ ಮಾಡಿಸ್ಕೊಳ್ಲಿಲ್ಲ. ಆ್ಯಂಡ್ ನೋಡಿ ಚಾರುಗೆ ಬಟ್ಟೆ ಹಾಕಿ ಕೂರಿಸಿದ್ವಿ, ಅವಳಿಗಾದ್ರೂ ಮಾಡಿಸೋಣ ಅಂತ. ನಾನು ಏನಕ್ಕೆ ಅವಳಿಗೆ ಚಾರುಗೆ ಗರ್ಲ್ ಡ್ರೆಸ್ ಹಾಕಲ್ಲ ಅಂದರೆ ಅವಳಿಗೆ ಸೂಟ್ ಆಗೋದಿಲ್ಲ. ಸೊ ಹಂಗಾಗಿ ನಾನು ಅಟ್ಲೀಸ್ಟ್ ಅವಳು ಓವರಾಲ್ ಚೆನ್ನಾಗಿ ಕಾಣಬೇಕು, ಅಟ್ಲೀಸ್ಟ್ ಯಾವುದೋ ಒಂದು ಡ್ರೆಸ್ ಅವಳು ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ನಾನು ಬಾಯ್ ಡ್ರೆಸ್ ಹಾಕೋದು. ಆ್ಯಂಡ್ ಓವರಾಲ್ ಅವಳು ಲಾಸ್ಟ್ ಇಯರ್ ಅವಳ ಫಸ್ಟ್ ಬರ್ತ್ಡೇ ಫೋಟೋಶೂಟ್ ಮಾಡಿಸಿದಾಗ ಸಖತ್ತಾಗಿ ಮಾಡಿಸ್ಕೊಂಡಿದ್ಲು ನನ್ನ ದೊಡ್ಡ ಮಗಳು ಚಾರು. ತುಂಬ ಚೆನ್ನಾಗಿ ನಾನು ಒಬ್ಬಳೇ ಹೋಗಿದ್ದೆ ಅವತ್ತಿನ ದಿನ. ನಮ್ಮ ಮನೆಯವರು ಬ್ಯುಸಿ ಇದ್ದಿರೋದ್ರಿಂದ ನಾನೇ ಹೋಗಿ ಮಾಡಿಸ್ಕೊಂಡು ಬಂದಿದ್ದು. ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ಲು ಫೋಟೋಶೂಟು. 5 ಥೀಮ್ ಮಾಡಿಸಿದ್ದೆ ನಾನು ಆ ಟೈಮಲ್ಲಿ ಚಾರುಗೆ. ಅವಳು ಹೋದಾಗಿಂದ ಬರೋವರೆಗೂ ಒಂದು ಸೌಂಡ್ ಮಾಡಿರಲಿಲ್ಲ. ಅವಳು ಇದೇ ಏಜ್ ಆಗಿತ್ತು ಚಾರುಗೂ ಕೂಡ, ಬಟ್ ಇವಳು ಡೆಡ್ ಅಪೋಸಿಟ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಫೋಟೋಶೂಟ್ ಮಾಡಿಸ್ಕೊಳ್ಲಿಲ್ಲ. ನನಗೂ ರಿಕ್ವೆಸ್ಟ್ ಮಾಡಿ ಏನೇನೋ ಸಮಾಧಾನ ಮಾಡಿ ಮಾಡಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಬಟ್ ಅವಳು ಮಾಡಿಸ್ಕೊಳ್ಲಿಲ್ಲ. ಯಾವುದೋ ಒಂದು ಕೆಲವೊಂದು ಪಿಕ್ಸ್ ಮಾತ್ರ ಅದು ಇದೆ, ಅಷ್ಟು ಬಿಟ್ಟರೆ ಓವರಾಲ್ ಅದು ಫೋಟೋಶೂಟೇ ಫ್ಲಾಪ್ ಅಂತ ಹೇಳ್ಬೋದು ಅವಳಿಗೆ ಮಾಡಿಸಿರೋದು. ಏನೆಲ್ಲ ಇತ್ತು ನನ್ನ ಫೋಟೋಶೂಟ್ ಥೀಮ್ಸ್ ಏನಿತ್ತು, ಅದರದ್ದು ಬಜೆಟ್ ಏನಿತ್ತು, ಪಾಪ ನಮ್ಮ ಅದೃಷ್ಟನೋ ಅಥವಾ ಅವ್ರ ಒಳ್ಳೆತನನೋ ಗೊತ್ತಿಲ್ಲ. ಅವರು ನಮಗೇನು ಫೋಟೋಶೂಟ್ ಮಾಡಿಸ್ಕೊಟ್ರು ಅವ್ರದ್ದು. ನಾವು ಏನು ಪೇ ಮಾಡಿದ್ವಿ ಅದರಲ್ಲಿ ಅರ್ಧ ರಿಫೌಂಡ್ ಮಾಡಿಕೊಟ್ರು, ಅದೊಂದು ಖುಷಿ. ಆ್ಯಂಡ್ ಅವರು ರಿಫೌಂಡ್ ಮಾಡಿಕೊಡ್ಬೇಕು ಅನ್ನೋದು ಇರಲೇ ಇಲ್ಲ. ಬಿಕಾಸ್ ಏನಾಗಿತ್ತು, ಅವರು ಎಲ್ಲ ಅರೇಂಜ್ಮೆಂಟ್ಸ್ ಇತ್ತು. ಅವರು ನಮಗೆ ಅಂತ ಟೈಮು ಕೊಟ್ಟರು, ಫೋಟೋಸು ಕ್ಲಿಕ್ ಮಾಡಿದ್ರು, ವೆಯ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವರು ರಿಫೌಂಡ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಬಟ್ ರಿಫೌಂಡ್ ಮಾಡಿದ್ರು. ಕೆಲವೊಂದು ಚಾರುದು ಚೆನ್ನಾಗಿ ಬಂದಿತ್ತು, ಫ್ಯಾಮಿಲಿದೆಲ್ಲ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಚಿಕ್ಕ ಪಾಪುದು ಕೆಲವೊಂದೆಲ್ಲ. ಜಾನ್ಸಿ ಅಕ್ಕ ಆ್ಯಂಡ್ ಜಸ್ಸಿ ಅಣ್ಣ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನೀವೇನಿದ್ದೀರಾ ನಮ್ಮ ಫೋಟೋಶೂಟ್ಗೆ, ನೀವು ಇಲ್ಲದೆ ಹೋದ್ರು ನಿಮ್ಮ ಟೀಮ್ ತುಂಬ ಚೆನ್ನಾಗೆ ತುಂಬ ಪೇಷನ್ಸಿಂದ ಮಾಡಿಕೊಟ್ರು. ಆ್ಯಂಡ್ ನೀವು ಅಮೌಂಟು ಕೂಡ ರಿಫೌಂಡ್ ಮಾಡಿದ್ದು ನನಗೆ ತುಂಬ ಖುಷಿ ಅನ್ನಿಸ್ತು. ಖುಷಿ ಅನ್ನೋದಕ್ಕಿಂತ ನಿಮ್ಮ ಮೇಲಿರುವಂತಹ ಗುಡ್ ಇಂಪ್ರೆಷನ್ ಇನ್ನೂ ಜಾಸ್ತಿ ಆಯಿತು. ಆ್ಯಂಡ್ ನಿಮ್ಮ ಬಿಸ್ನೆಸ್ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ವರೆಗೂ ಹೋಗಲಿ, ನೀವು ಇನ್ನೂ ಜಾಸ್ತಿ ಬೆಳೀಲಿ ಅಂತ ದೇವರನ್ನ ಕೇಳ್ಕೊಳ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮಗೆ ತುಂಬ ಸಾಕಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಟ್ರಿ, ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕೆ, ಕೆಲವೊಂದು ಬ್ಯೂಟಿಫುಲ್ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದೀನಿ. ವ್ಲಾಗ್ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಮಕ್ಕಳ ಫೋಟೋಶೂಟ್, ನನ್ನ ಚಿಕ್ಕ ಮಗಳದು ಫೋಟೋಶೂಟ್ ಸೆಕ್ಷನ್ ಈ ಥರ ಆಯಿತು. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಕೀಪ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಗೈಸ್.